ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು NMMS ಪರೀಕ್ಷೆ 2022-23 ಪತ್ರಿಕೆ 2ರಲ್ಲಿ ಸ್ಯಾಟ್ ಅಂತ ಇರ್ತದೆ. ಅಂದರೆ ಅದರಲ್ಲಿ 3 ಭಾಗ ಇರ್ತವೆ, SS, ಸೈನ್ಸು, ಮ್ಯಾಥ್ಸು. ಆ ಸೈನ್ಸಿಂದ ಕೂಡ 35 ಕ್ವಶನ್ಸ್ಗಳು ಬರ್ತವೆ. ಇಲ್ಲಿ ಈ 35 ಕ್ವಶನ್ಸ್ ಪ್ರಿಪ್ರೇಷನ್ಗಾಗಿ ನಾವು ಪಾರ್ಟ್ 1 ಆಗಿರ್ಬೋದು ಮತ್ತು ಪಾರ್ಟ್ 2 ಎರಡೂ ಪುಸ್ತಕಗಳನ್ನು ಓದಲೇಬೇಕು. ಸೊ ಅದಕ್ಕಾಗಿ ನಾವು ಪ್ರತಿ ಪಾಠದ ಕೂಡ ಏನು ಮಾಡ್ತಾ ಇದ್ದೀವಿ, ಕ್ವಶನ್ ಆನ್ಸರ್ಸ್ಗಳನ್ನ ಅಪ್ಲೋಡನ್ನು ಮಾಡ್ತಾನೆ ಇದ್ದೀವಿ. ಇದು ಮೊದಲ ಪಾಠದಲ್ಲಿರ್ತಕ್ಕಂಥ 5ನೇ ಭಾಗದ ವಿಡಿಯೋ. ಇದಕ್ಕಿಂತ ಮುಂಚೆ ನಾವು 4 ಭಾಗದಲ್ಲಿ 80 ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ಅವುಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS 2022 ವಿಜ್ಞಾನ ಅಂತಕ್ಕಂಥ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಾವುಗಳು SS ಅಲ್ಲಿ ಕೂಡ ಕ್ವಶನ್ಸ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಆಲ್ರೆಡಿ SS ಅಲ್ಲಿ 2 ಪಾಠದಲ್ಲಿ ನಾವು ಕ್ವಶನ್ ಆನ್ಸರ್ಸ್ಗಳನ್ನು ಮುಗಿಸಿದ್ದೀವಿ, ಅದನ್ನು ಕೂಡ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. NMMS ಅಲ್ಲಿ ಮೊದಲ ಪಾಠ ವಿಜ್ಞಾನದಲ್ಲಿ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 5ನೇ ಭಾಗದಲ್ಲಿ 20 ಕ್ವಶನ್ಗಳು. ಇದು ಈ ಪಾಠದ ಕಡೆಯ ವಿಡಿಯೋ. ಪ್ರಶ್ನೆ 81, ಕಳೆನಾಶಕಗಳನ್ನು ಯಾವುದನ್ನು ನಾಶಪಡಿಸಲು ಸಿಂಪಡಿಸುತ್ತಾರೆ? ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಈ ಕಳೆಗಳನ್ನು ನಾಶ ಮಾಡಲು ಸಿಂಪಡಣೆಯನ್ನ ಮಾಡ್ತಾರೆ. ಪ್ರಶ್ನೆ 82, ಕಳೆನಾಶಕಗಳನ್ನು ಯಾವುದರಿಂದ ಸಾರರಿಕ್ತಗೊಳಿಸಿ ಸಿಂಪಡಿಸುತ್ತಾರೆ? ಈ ಕಳೆನಾಶಕಗಳನ್ನು ನೀರಿನಿಂದ ಸಾರರಿಕ್ತಗೊಳಿಸಿ ಸಿಂಪಡಣೆಯನ್ನ ಮಾಡ್ತಾರೆ, ಅಂದರೆ ನೀರಿನಲ್ಲಿ ಬೆರೆಸ್ತಾರೆ. ಪ್ರಶ್ನೆ 83, ಕಳೆನಾಶಕಗಳನ್ನು ಯಾವ ಸಮಯದಲ್ಲಿ ಸಿಂಪಡಿಸೋದು ಸೂಕ್ತ? ನೋಡಿ, ಕಳೆಗಳು ಹೂವು ಮತ್ತು ಬೀಜ ಉಂಟಾಗ್ತಕ್ಕಂಥ ಮೊದಲೇ ಏನು ಮಾಡಬೇಕಪ್ಪ ಅಂದರೆ ಕಳೆನಾಶಕಗಳನ್ನು ಸಿಂಪಡಿಸಬೇಕು. 84, ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸೋದಕ್ಕೆ ಏನಂತ ಕರೀತಾರೆ? ಈ ಪಕ್ವವಾದ ನಂತರ ಬೆಳೆಗಳನ್ನು ಕತ್ತರಿಸೋದಕ್ಕೆ ಕೊಯ್ಲು ಮಾಡುವುದು, ಕೊಯ್ಲು ಅಂತ ಏನು ಮಾಡ್ತಾರಪ್ಪ ಅಂದರೆ ಕರೀತಾರೆ. 85, ಏಕದಳ ಧಾನ್ಯಗಳು ಪಕ್ವವಾಗಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಏಕದಳ ಧಾನ್ಯಗಳಿದಾವಲ್ಲ, ಅವುಗಳು ಪಕ್ವವಾಗಬೇಕಾದ್ರೆ ಕನಿಷ್ಠ 3 ರಿಂದ 4 ತಿಂಗಳುಗಳ ಕಾಲ ಸಮಯವನ್ನು ಏನು ಮಾಡ್ತಾವಪ್ಪ ಅಂದ್ರೆ ಅವು ತೆಗೆದುಕೊಳ್ತವೆ. 86, ಕೊಯ್ಲು ಮಾಡಲು ಉಪಯೋಗಿಸುವ ಸಾಂಪ್ರದಾಯಿಕ ಉಪಕರಣ ಯಾವುದು? ಸೊ ಕೊಯ್ಲು ಮಾಡಲಿಕ್ಕೆ ಹಿಂದಿನ ಕಾಲದಲ್ಲಿ ಅಥವಾ ಸಾಂಪ್ರದಾಯಿಕವಾಗಿ ಕುಡುಗೋಲನ್ನು ಏನು ಮಾಡ್ತಿದ್ರಪ್ಪ ಅಂದ್ರೆ ಬಳಕೆಯನ್ನ ಮಾಡ್ತಿದ್ರು. 87, ಕೊಯ್ಲು ಮಾಡಲು ಬಳಸ್ತಕ್ಕಂಥ ಆಧುನಿಕ ಯಂತ್ರ ಯಾವುದು? ಈ ಕೊಯ್ಲುಗಳನ್ನು ಮಾಡಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ವರ್ತಮಾನ ಸಮಯದಲ್ಲಿ ಇಂದಿನ ಕಾಲದಲ್ಲಿ ಒಂದು ಮಷೀನನ್ನು ಯಂತ್ರವನ್ನು ಬಳಸ್ತಾರೆ, ಅದನ್ನೇ ಹಾರ್ವೆಸ್ಟರ್ ಅಂತ ಕರೀತಾರೆ. ಇದು ಹಾರ್ವೆಸ್ಟರ್ ಅಂತಕ್ಕಂಥದ್ದು ಕೊಯ್ಲು ಮಾಡುವ ಯಂತ್ರ. 88, ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಕೊಯ್ಲು ಮಾಡ್ತಾರೆ. ಈ ಕೊಯ್ಲು ಮಾಡಿದ ನಂತರ ಏನು ಮಾಡ್ತಾರಪ್ಪ ಅಂದ್ರೆ ಹುಲ್ಲು ಬೇರೆ ಮತ್ತು ಕಾಳುಗಳನ್ನು ಬೇರೆ ಬೇರೆಯಾಗಿ ಮಾಡ್ತಾರೆ. ಸೊ ಈ ಪ್ರಕ್ರಿಯೆಗೆ ಒಕ್ಕಣೆ ಮಾಡುವುದು ಅಂತ ಕರೀತಾರೆ. ಒಕ್ಕಣೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 89, ಒಕ್ಕಣೆ ಮಾಡಲು ಬಳಸ್ತಕ್ಕಂಥ ಯಂತ್ರಕ್ಕೆ ಏನಂತ ಕರೀತಾರೆ? ಏನು ಒಕ್ಕಣೆ ಮಾಡ್ತಾರಲ್ಲ, ಈ ಒಕ್ಕಣೆ ಮಾಡಲಿಕ್ಕೆ ಯಾವ ಯಂತ್ರವನ್ನು ಬಳಸ್ತಾರೆ? ಕಂಬೈನ್ ಅಂತಕ್ಕಂಥ ಯಂತ್ರವನ್ನು ಬಳಸ್ತಾರೆ. ಸೊ ಕಂಬೈನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 90, ಕಂಬೈನ್ ಯಂತ್ರವು ಯಾವ ಯಾವ ಯಂತ್ರಗಳ ಜೋಡಣೆ ಆಗಿದೆ? ಸೊ ಕಂಬೈನ್ ಅನ್ನೋದು ಒಂದು ಯಂತ್ರದ ಹೆಸರು, ಬಟ್ ಈ ಯಂತ್ರದಲ್ಲಿ ಏನಾಗಿರ್ತಾವಪ್ಪ ಅಂದ್ರೆ 2 ಯಂತ್ರಗಳು ಸೇರಿಕೊಂಡು ಈ ಕಂಬೈನ್ ಯಂತ್ರವನ್ನು ರೆಡಿ ಮಾಡ್ತಾರೆ. ಸೊ ಅದರಲ್ಲಿ ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರ ಅಂತ 2 ಇರ್ತವೆ. ಆ ಎರಡನ್ನ ಸೇರಿಸಿ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಕಂಬೈನ್ ಯಂತ್ರವನ್ನು ರೆಡಿಯನ್ನ ಮಾಡ್ತಾರೆ. ಪ್ರಶ್ನೆ 91, ಸಣ್ಣ ಹಿಡುವಳಿದಾರರು ಧಾನ್ಯಗಳನ್ನು ಬೇರ್ಪಡಿಸಲು ಬಳಸ್ತಕ್ಕಂಥ ಸರಳ ವಿಧಾನ ಯಾವುದು? ಸಣ್ಣ ಹಿಡುವಳಿದಾರರು ಅಂದರೆ ಕಡಿಮೆ ಭೂಮಿಯನ್ನು ಹೊಂದಿರತಕ್ಕಂಥ ರೈತರು. ಇಲ್ಲಿ ಕಡಿಮೆ ಭೂಮಿ ಇರೋದ್ರಿಂದ ಕಡಿಮೆ ಬೆಳೆಕಾಳುಗಳು, ಕಡಿಮೆ ದವಸ ಧಾನ್ಯಗಳು ಇರ್ತವೆ. ಸೊ ಸಾಮಾನ್ಯವಾಗಿ ಇವುಗಳನ್ನು ಬೇರ್ಪಡಿಸಲಿಕ್ಕೆ ತೂರುವುದು ಅಂತಕ್ಕಂಥ ಒಂದು ವಿಧಾನವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಸಣ್ಣ ಹಿಡುವಳಿದಾರರು ಬಳಸ್ತಾರೆ. ಪ್ರಶ್ನೆ 92, ಕೊಯ್ಲು ಹಬ್ಬಗಳು ಯಾವುವು? ಈ ಕ್ವಶನ್ ಇಂಪಾರ್ಟೆಂಟ್ ಇದೆ. ಲಾಸ್ಟ್ ಟೈಮ್ ಇದ್ದು ಏನಾಗಿತ್ತಪ್ಪ ಅಂದರೆ ಕ್ವಶನ್ಸು ಬಂದಿತ್ತು. ಸೊ ಮುಖ್ಯವಾಗಿ ಸಂಕ್ರಾಂತಿ ಹಬ್ಬ ಇದೆ, ಬಿಸಾಕಿ ಇದೆ, ಹೋಳಿ, ದೀಪಾವಳಿ, ನಬನ್ಯ, ಬಿಹು, ಇವೆಲ್ಲ ಏನಂತ ಕರೀತಾರಪ್ಪ ಅಂದ್ರೆ ಕೊಯ್ಲು ಮಾಡ್ತಕ್ಕಂಥ ಹಬ್ಬಗಳೇ ಆಗಿದ್ದಾವೆ. ಪ್ರಶ್ನೆ 93, ಬೆಳೆಯ ಧಾನ್ಯಗಳನ್ನು ದೀರ್ಘಕಾಲದವರೆಗೆ ಇಡಲಿಕ್ಕೆ ಏನನ್ನ ಮಾಡಬೇಕು? ರಾಶಿ ಮಾಡಿದ ಮೇಲೆ ಸಿಗತಕ್ಕಂಥ ಬೆಳೆಗಳನ್ನು, ದವಸ ಧಾನ್ಯಗಳನ್ನು ನಾವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ದೀರ್ಘಕಾಲದವರೆಗೆ ಸಂರಕ್ಷಿಸಿ ಇಡಬೇಕಾಗ್ತದೆ. ಆ ದೀರ್ಘಕಾಲದವರೆಗೆ ಇಡುವ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಸಂಗ್ರಹಣೆ ಅಂತ ಕರೀತಾರೆ. ಪ್ರಶ್ನೆ 94, ರೈತರು ಕಾಳುಗಳನ್ನು ಸಂಗ್ರಹಿಸಲು ಏನನ್ನ ಬಳಸ್ತಾರೆ? ಸೊ ರೈತರು ಕಾಳುಗಳನ್ನು ಸಂಗ್ರಹಿಸಲಿಕ್ಕೆ ಏನನ್ನು ಬಳಸ್ತಾರೆ ಅಂದ್ರೆ ಒಂದು ಗೋಣಿ ಚೀಲಗಳನ್ನು ಬಳಸ್ತಾರೆ,
ಅಥವಾ ಲೋಹದ ಡಬ್ಬಗಳು ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ. ಈ ಗೋಣಿ ಚೀಲ ಮತ್ತು ಲೋಹದ ಡಬ್ಬಗಳಲ್ಲಿ ರೈತರು ಕಾಳುಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ದೀರ್ಘಕಾಲದವರೆಗೆ ಇಡಲಿಕ್ಕೆ ಬಳಕೆಯನ್ನ ಮಾಡ್ತಾರೆ. 95. ಅಧಿಕ ಪ್ರಮಾಣದಲ್ಲಿ ಕಾಳುಗಳನ್ನು ಸಂಗ್ರಹಿಸಲು ಯಾವುದನ್ನ ಬಳಸ್ತಾರೆ? ಇದು ಬರೀ ಕಡಿಮೆ ಪ್ರಮಾಣದಲ್ಲಿ ಇದ್ರೆ ಏನಾಗ್ತದಪ್ಪ ಅಂದ್ರೆ ಲೋಹದ ಡಬ್ಬನೋ ಗೋಣಿ ಚೀಲಗಳನ್ನ ಬಳಸ್ತಾರೆ. ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಕಾಳುಗಳನ್ನ ಸಂಗ್ರಹವನ್ನ ಮಾಡಬೇಕಾದ್ರೆ ಏನಿರ್ತಾವಪ್ಪ ಅಂದ್ರೆ ಸಂಗ್ರಹಾಗಾರಗಳಿರ್ತವೆ. ಎಸ್, ಅದನ್ನೇ ದಾಸ್ತಾನು ಕೊಠಡಿಗಳು, ಉಗ್ರಾಣ ಕೊಠಡಿಗಳು ಅಂತಾನು ಕೂಡ ಕರೀತಾರೆ. ಮತ್ತು ಗೋದಾಮುಗಳು ಸಹಿತ ಏನಾಗ್ತಾವಪ್ಪ ಅಂದ್ರೆ ಇರ್ತವೆ. ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ದವಸ ಧಾನ್ಯಗಳನ್ನ ಕಾಳುಗಳನ್ನ ದೀರ್ಘಕಾಲದವರೆಗೆ ಸಂರಕ್ಷಿಸಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರ್ತಾರೆ. 96. ಮನೆಗಳಲ್ಲಿ ಆಹಾರ ಧಾನ್ಯಗಳನ್ನ ಸಂಗ್ರಹಿಸಲು ಯಾವ ಮರದ ಎಲೆಗಳನ್ನ ಬಳಸ್ತಾರೆ? ಸಾಮಾನ್ಯವಾಗಿ ಮನೆಯಲ್ಲಿ ಸಂಗ್ರಹಿಸಿರ್ತಕ್ಕಂಥ ದವಸ ಧಾನ್ಯಗಳಾಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಅವು ದೀರ್ಘಕಾಲದವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೀಟ ಮತ್ತು ಪೀಡೆಗಳಿಂದ ರಕ್ಷಣೆಯನ್ನು ಪಡಿಬೇಕಾದ್ರೆ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬೇವಿನ ಮರದ ಎಲೆಗಳನ್ನ ಹಾಕ್ತಾರೆ. ಸೊ ಬೇವಿನ ಮರದ ಎಲೆಗಳಿಂದ ಕೀಟನಾಶಕಗಳು ಆಗೋದಿಲ್ಲ. ಸೊ ಅದಕ್ಕಾಗಿ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಎಲೆಗಳನ್ನ ಬಳಸಿ ಮನೆಯಲ್ಲೇ ಆಹಾರ ಧಾನ್ಯಗಳನ್ನ ಸಂಗ್ರಹಣೆಯನ್ನ ಮಾಡ್ತಾರೆ. ಪ್ರಶ್ನೆ 97. ಕರಾವಳಿ ಪ್ರದೇಶದ ಪ್ರಮುಖ ಆಹಾರದ ಭಾಗ ಯಾವುದು? ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಜನರು ಯಾವುದನ್ನ ಆಹಾರದ ಮುಖ್ಯವಾಗಿ ಭಾಗವನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಮೀನುಗಳು ಅಂತ ಹೇಳ್ಬೋದು. ಸೊ ಕರಾವಳಿಯಲ್ಲಿ ಮೀನುಗಳೇ ಆಹಾರದ ಮುಖ್ಯವಾದ ಭಾಗ. ಪ್ರಶ್ನೆ 98. ದೊಡ್ಡ ಪ್ರಮಾಣದಲ್ಲಿ ಪ್ರಾಣಿಗಳ ಸಾಕಾಣಿಕೆ ಮಾಡೋದಕ್ಕೆ ಏನಂತ ಕರೀತಾರೆ? ಇಲ್ಲಿ ಪ್ರಾಣಿಗಳನ್ನ ಸಾಕಾಣಿಕೆ ಮಾಡೋದಾಗಿರ್ಬೋದು, ಅವರದ್ದು ವ್ಯವಸ್ಥೆ ಆಗಿರ್ಬೋದು, ಅದರನ್ನ ನೋಡಿಕೊಳ್ತಕ್ಕಂಥದ್ದಾಗಿರ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಣಿಗಳನ್ನ ಒಂದ್ ಕಡೆನೆ ತಂದು ಸಾಕೋದಕ್ಕೆ ಪಶು ಸಂಗೋಪನೆ ಅಂತ ಕರೀತಾರೆ. ಸೊ ಪಶು ಸಂಗೋಪನೆ ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ 99. ಮೀನಿನಿಂದ ಯಾವ ಎಣ್ಣೆಯನ್ನ ಪಡಿತಾರೆ? ಇದು ಇಂಪಾರ್ಟೆಂಟ್ ಇದೆ. ಇದು ಜಿಕೆಗೂ ಸಂಬಂಧ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಕೇಳಿದ್ರು. ಸೊ ಮೀನಿನಲ್ಲಿ ಕಾರ್ಡ್ ಲಿವರ್ ಅಂತಕ್ಕಂಥ ಎಣ್ಣೆ ಸಿಗ್ತದ. ಸೊ ಅದು ಮೀನಿನಲ್ಲಿ ಸಿಗ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಎಣ್ಣೆ. ವಿಡಿಯೋದ ಕಡೆಯ ಪ್ರಶ್ನೆ 100ಕ್ಕೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಬೇಕು. ನಿಮ್ಮದೇ ಆಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕನ್ನು ಹೆಚ್ಚು ಬಳಸಲು ಮರೆಯದಿರಿ. ಯಾಕಂದರೆ ನೀವು ಎಷ್ಟು ವ್ಯೂಗಳನ್ನು ಮಾಡ್ತೀರಿ, ಎಷ್ಟು ಲೈಕ್ಗಳನ್ನು ಕೊಡ್ತೀರಿ, ಎಷ್ಟು ಶೇರ್ ಮಾಡ್ತೀರಿ, ಅಷ್ಟು ನಮಗೆ ಏನಾಗ್ತದಪ್ಪ ಅಂದ್ರೆ ನೆಕ್ಸ್ಟ್ ಪಾರ್ಟಲ್ಲಿ ವಿಡಿಯೋಗಳನ್ನು ಮಾಡಲಿಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಮೋಟಿವೇಶನ್ ಸಿಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋದ ಹಾಗೂ ಪಾಠದ ಲಾಸ್ಟ್ ಕ್ವಶನ್ ಇತ್ತು. ಮೀನಿನಲ್ಲಿ ಯಾವ ಜೀವಸತ್ವ ಬಹಳಷ್ಟು ಇರ್ತದ? ಸಮೃದ್ಧವಾಗಿರ್ತದ ಅಂದ್ರೆ ಹೇರಳವಾಗಿರ್ತದ. ಅದನ್ನು ವಿಟಮಿನ್ ಡಿ ಅಂತ ಕರೀತಾರೆ. ಸೊ ಮೀನಿನಲ್ಲಿ ವಿಟಮಿನ್ ಡಿ ಏನಾಗಿರ್ತದಪ್ಪ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲೇನೆ ಇರ್ತದೆ. ಇಷ್ಟು ಮೊದಲ ಪಾಠ ಇತ್ತು. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂಥ ಪಾಠದಲ್ಲಿ ನಾವು NMMS ಆಗಿರ್ಬೋದು ಮತ್ತು ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ಸೊ ಅವೆಲ್ಲಕ್ಕೂ ಕೂಡ ತಯಾರಿ ಮಾಡಲಿಕ್ಕೆ ಈ ಪಾಠದಲ್ಲಿ 100 ಕ್ವಶನ್ಸ್ಗಳನ್ನ ಇಲ್ಲಿವರೆಗೆ 5 ಪಾರ್ಟಲ್ಲಿ ನೋಡಿದ್ದೀವಿ. ಇನ್ನು ನೆಕ್ಸ್ಟ್ 2ನೇ ಪಾಠವನ್ನು ಶುರು ಮಾಡೋಣ. ಸೊ ಮತ್ತೆ ಸಿಗ್ತೀನಿ.